ದಿಸ್ ದ ಕೊರಿಯನ್ ಡಿಶ್. ಕೊರಿಯಾ ಅಲ್ಲಿ ಫೇಮಸ್ ಡಿಶ್ ಇದು. ಊಟ ಅನ್ಕೊಂಡ್ಬಿಟ್ರ ಬರೀ ಒಂದು ಗೋಬಿ ತರ ಅದು ಹೆಂಗಿರುತ್ತೋ ಲೈಫ್ ನಾನೇ ತಿಂದಿಲ್ಲ. ಅದು ತಿನ್ನಕ್ ನೀವೆಲ್ಲ ಕಾಯ್ತಿದ್ದೀರ ನನ್ನ ಮೇಲೆ ನಂಬಿಕೆ ಇಟ್ಟು. ಚಿರಾಡಿ ನಾನು ನಿಮ್ಗೆಲ್ಲ ಕುಕಿಂಗ್ ಮಾಡೋ ಹೋಗಿ ಇದೇನಾಯ್ತು? ಚೆನ್ನಾಗಿದ್ಯಾ? ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗ್ ಅಲ್ಲಿ ನಾವು ನಮ್ಮ ಅಕ್ಕ ಮನೆಗೆ ಹೋಗ್ತಾ ಇದೀವಿ. ಲೆಟ್ಸ್ ಗೋ ಗೈಸ್. ಒಂದು ಪ್ರೋಟೀನ್ ಚಿಪ್ಸ್ ಆರ್ಡರ್ ಮಾಡಿದ್ದೆ, ಅದು ಬಂದಿದೆ ನೋಡಿ. ಈಗ ನಮ್ಮ ಅದನ್ನ ತಿಂತಾ ಇದ್ದಾರೆ. ಬಿಸ್ಕೆಟ್ ಅಲ್ಲ, ಚಿಪ್ಸ್. ಅದು ಪ್ರೋಟೀನ್ ಚಿಪ್ಸ್. ಅಯ್ಯೋ ಬೀಳ್ಸ್ಬಿಟ್ರು. ಇದೆಯಾ? ಇದೆಲ್ಲ ಎಲ್ಲಿಂದ ಕಂಡಿಡ್ದೆ ನೀನು? ನಾನಲ್ಲ, ಪ್ರೋಟೀನ್ ಚಿಪ್ಸ್. ಅದು ಕ್ರೇವಿಂಗ್ ಅದಕ್ಕೆ ಯಾವಾಗ ಒಂದ್ಸರಿ ತಿನ್ನೋದು ಗೈಸ್. ನಾನು ಇವತ್ತು ತಿನ್ನಲ್ಲ, ಬಟ್ ಅದು ನಾವು ಮನೆಯವರೆಲ್ಲ ತಿಂತಾರೆ. ನಾನು ಒಂದು 2 ಪೀಸ್ ತಿನ್ಕೋತೀನಿ. ಇದು ಡಯಟ್ ಅಲ್ಲಿ ಇದೆಯಾ? 2 ಪೀಸ್ ಕೊಡಪ್ಪ. ಡಯಟ್ ಅಲ್ಲಿ ಇಲ್ಲ, ನಾವು ತಿಂತಿರೋದು ಕ್ರೇವಿಂಗ್ ಗೆ. ತಿಂತಿರೋದು ನೋಡಿ ಗೈಸ್. ಸೊ ಪ್ಲಾನ್ ಏನು ಅಂದ್ರೆ ನಮ್ಮ ಅಕ್ಕ ಮನೆಗೆ ಹೋಗಿ ನಾನು ಇವತ್ತು ಅವ್ರಿಗೆ ಅಡುಗೆ ಮಾಡ್ಕೊಡೋದು. ಅಡುಗೆ ಅಂದ್ರೆ ಅನ್ನ ಸಾರು, ಚಪಾತಿ, ಪರೋಟ ಆ ಥರ ಅಲ್ಲ. ಒಂದು ಸಿಂಪಲ್ ಡಿಶ್, ಕೊರಿಯನ್ ಡಿಶ್ನ ನೋಡಿದ್ದೀನಿ. ಬನ್ನಿ ಏನೇನು ಬೇಕು ಅದಕ್ಕೆ ಶಾಪಿಂಗ್ ಮಾಡ್ಕೊಂಡು ಹೋಗೋಣ ಗೈಸ್. ಸೊ ಈಗ ನಾವು ಪೊಟ್ಯಾಟೋ ಜನ ಮಾಡ್ತಾರೋ, ಸೊ ಪೊಟ್ಯಾಟೋ ಮೇನ್ ನಮಗೆ. ಪೊಟ್ಯಾಟೋ ನೋಡ್ರೆ ಪೊಟ್ಯಾಟೋ ಟ್ವಿಸ್ಟರ್ ನೆನಪಾಗುತ್ತೆ ನನಗೆ. ನಾವು ಮಾಡ್ತಿದ್ವಿ ನಾನು ಸರಿ. ಈ ಥರ ದೊಡ್ಡ ದೊಡ್ಡ ಆಲೂಗಡ್ಡೆನೇ ಬೇಕು ಅಂತ ಹಾಕೊಂಡ್ಬರ್ತಿದ್ವಿ. ಹೋಗ್ಬಿಟ್ಟು ಆಲೂಗಡ್ಡೆ ಹಾಕ್ಕೊಳ್ಳೋಣ. ನನ್ನ ಪ್ರಕಾರ ಇಷ್ಟು ಸಾಕು ಅನಿಸುತ್ತೆ. ನಾನು ಮಾಡ್ತಿರೋದು ಸ್ವಲ್ಪ, ಬಿಕಾಸ್ ಎಲ್ಲ ನಮ್ಮ ಅಕ್ಕನೂ ಡಯಟಲ್ಲಿ ಇದ್ದಾಳೆ ಆ್ಯಂಡ್ ನಮ್ಮ ಅಮ್ಮನೂ ತಿನ್ನಲ್ಲ. ಸ್ವಲ್ಪ ತಿನ್ನಲಿ ಅಂತೇಳಿ ಸ್ವಲ್ಪ ಮಾಡ್ತಾಯಿದ್ದೀನಿ. ಈಗ ಗಾರ್ಲಿಕ್ ತೊಗೋಬೇಕು, ಮತ್ತು ಸ್ಪ್ರಿಂಗ್ ಆನಿಯನ್ ಬೀನ್ಸ್. ಗಾರ್ಲಿಕ್ ತೊಗೊಂಡಿದ್ದಾಯ್ತು. ಈಗ ಆಲೂಗಡ್ಡೆ ಪ್ಯಾಕ್ ಮಾಡ್ಕೋಬೇಕು. ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ತೊಗೋಬೇಕು ಗೈಸ್. ಅದು ನಮ್ಮ ಮಂಡಿ, ನಮ್ಮ ಅಕ್ಕ ಮಂದಿ ಇರುತ್ತೆ. ಸೋಯಾ ಸಾಸ್ ಬೇಕು ಅಲ್ವಾ? ಸೋಯಾ ಸಾಸ್ ಆಯಿತು. ಅಷ್ಟೇ? ಹಾಂ ಅಷ್ಟೇನಾ? ಪೌಡರು, ಸ್ಪ್ರಿಂಗ್ ಆನಿಯನ್ ಬೀನ್ಸ್. ಸ್ಪ್ರಿಂಗ್ ಆನಿಯನ್ ನಾನು ತೊಗೋಬೇಕು. ಅದೆಲ್ಲಿ ಹುಡ್ಕೋದು ನೋಡೋಣ ಇವಾಗ. ಮುಂಚೆ ಎಕ್ಸ್ಟ್ರಾ ನಾವೇ ತೊಗೊಂಡೋಗ್ಬಿಡಲ್ಲ ಗೈಸ್. ನನಗೆ ಇಷ್ಟೇನು ಅನಿಸ್ತಿದೆ. ಇನ್ನೊಂದು ನಾನೇ ತೊಗೊಂಡೋಗಲ್ಲ ಅನಿಸ್ತಿದೆ. ಈಗ ಪೌಡರ್ ಶುಗರ್ ತೊಗೊಂಡೋಣ ಗೈಸ್, ಅದು ಬೇಕು. ಬನ್ನಿ ಗೈಸ್ ನೋಡೋಣ ಹೆಂಗೆ ಬರುತ್ತೆ ಇಷ್ಟರಲ್ಲಿ ಅಂತ. ಎಲ್ಲ ಬಿಲ್ಲಿಂಗ್ ಆಗ್ತಾಯಿದೆ. ನಮ್ಮ ಅಕ್ಕ ಬ್ರೌನ್ ಬ್ರೆಡ್ ತೊಗೊಂಬಂದ್ಲು, ಅದನ್ನು ತೊಗೋತಾ ಇದ್ದೀನಿ ಗೈಸ್. ಶಾಪಿಂಗ್ ತುಂಬ ಕಮ್ಮಿಲಿ ಮುಗ್ದೋಯ್ತು. 217 ರೂಪಾಯಲ್ಲಿ ಮುಗ್ದೋಯ್ತು. ಅದರಲ್ಲಿ ಬ್ರೆಡ್ ಸೇರಿಸಿದ್ದೀನಿ. ನೋಡುವ ಅದೇನು ಆಗುತ್ತೋ ಇದು ಅಂತ. ಸ್ಪ್ರಿಂಗ್ ಆನಿಯನ್ ಒಂದು ತೊಗೊಂಬಿಟ್ರೆ ಮುಗೀತು ಎಲ್ಲ ಗೈಸ್. ಇಲ್ಲಿ ನೋಡಿ ರೋಲ್ಸ್ ತಿಂತವ್ರಿ ಇವನು. ತೋರ್ಸು ನೋಡಿ ಇವನು. ನೋಡಿ ಗೈಸ್ ಇಲ್ಲಿ ಅವನಲ್ಲ ನಿನ್ನ ತೋರ್ಸ ಫಸ್ಟ್. ಅವ್ನು ನೋಡಾಯ್ತು, ಅವ್ನು ನೋಡಲ್ಲಿ ನಿನ್ನ ನೋಡಾಯ್ತು, ಅವ್ರದ್ದು ನೋಡಾಯ್ತು. ಗೈಸ್ ಸೊ ಫೈನಲಿ ನಮ್ಮ ಅಕ್ಕ ಮನೆ ರೀಚ್ ಆಗಿದ್ದೀವಿ. ಸ್ಪ್ರಿಂಗ್ ಆನಿಯನ್ ನಮ್ಮ ಅಕ್ಕಗೆ ಆನ್ಲೈನ್ ಆರ್ಡರ್ ಮಾಡೋಕ್ಕೆ ಹೇಳಿದೆ. ಸೊ ಬನ್ನಿ ಹೋಗಿ ನಾನು ಲೈಟ್ ನೋಡ್ಕೊಂಡು ಮಾತಾಡ್ತಿದ್ದೀನಿ, ಕ್ಯಾಮ್ರಾ ನೋಡ್ಕೊಂಡು ಮಾತಾಡಿದ್ಬಿಟ್ಟು. ಬನ್ನಿ ಲೆಟ್ಸ್ ಗೋ ಗೈಸ್. ನೋಡಿ ಅಮ್ಮ ಇನ್ನೂ ಬೆನ್ ಸರಿ ಹೋಗಿಲ್ಲ ಅವ್ರದ್ದು. ಬನ್ನಿ ಅಮ್ಮ ಲಿಫ್ಟಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ. ನಾ ಅಮ್ಮಗೆ ಬಾ ಅಮ್ಮ ಲಿಫ್ಟಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ. ನಮ್ಮ ಅಮ್ಮಗೆ ಲಿಫ್ಟಲ್ಲಿ ಬರಕ್ಕೆ ಬರಲ್ವಾ? ವಾಕ್ ಮಾಡಬೇಕು ಅಂತ ಲೇಜಿ ನನ್ನ ಮಗ. ಬನ್ನಿ ಗೈಸ್ ಹೋಗುವ. ಸಿಮ ಬನು ಏನಮ್ಮ ಚೆನ್ನಾಗಿದ್ಯಾ? ಚೆನ್ನಾಗೇ ಇಲ್ಲ ಚೆನ್ನಾಗಿದ್ಯಾ ಅಂತಿದ್ಯಾ? ಮಕ್ಕ ಕ್ಯೂಟ್ ಆಗಿದೆ. ಅಜಯ್ ಚೆನ್ನಾಗಿಲ್ಲ ಚೆನ್ನಾಗಿದ್ದೀನಿ ಅಂತ ಒಳ್ಳೆ ಕ್ಯೂಟಿ ನಮ್ಮ ಅಕ್ಕ. ಕ್ಯೂಟಿ ಬಾಯ್ಲಿ ಏನು ಹೇಳ್ಬೇಕು ನಿಂಗೆ? ಹೋಗು. ರಾಣಿ ಎತ್ತಕ್ಕೆ ಹೋಗ್ಬಿಟ್ಟು ಮಾಡ್ಕೊಂಡಿರೋದು ನೋಡಿ. ನಾಯಿ ಓಡಿಸ್ಕೊಂಡ್ ಬಂತು. ಹಿಂಗೆ ಎತ್ತಕ್ ಹೋಗಿದ್ದು, ಎತ್ತಕ್ ಹೋದ ಟಕ್ಕ ತಿಟ್ಕೊಂಡ್ಬಿಡ್ತು. ಅದು ದಾರ ಹೇಳ್ಕೊಬೇಕಾಗಿತ್ತು. ಅವಳು ದಾರ ಅಲ್ಲ, ನಾನು ಹೇಳಿದೀನಿ. ನಾಯಿಗಳು ಬರ್ತಾ ಮಾಡು, ದೊಡ್ಡ ನಾಯಿಗಳು ಅಟ್ಯಾಕ್ ಮಾಡ್ತಾವಲ್ಲ. ಓಡಿಸ್ಕೊಂಡ್ ಬಂದಿರೋದು ಕಚ್ಬಿಟ್ರೆ ಒಳಗೆ. ಮೊದ್ಲೇ ನಮ್ಮ ಅಪಾರ್ಟ್ಮೆಂಟ್ಸಲ್ಲಿ 2 ನಾಯಿ ಕಚ್ಬಿಟ್ಟಿದೆ. ಆ ಬೈಕೆ ಎತ್ಕೊಳಕ್ ಹೋಗಿದ್ದು. ಹೌದಾ? ಸರಿ ಆಯ್ತು ಕೂತ್ಕೊಳ್ಳಿ. ಯಾಕೆ ಬರಕ್ ಹೋದ್ರಿ? ಮಲ್ಕೊಳ್ಳೋದಲ್ಲ ಮನೇಲಿ. ಏನ್ ಮಾಡಿ ಸುಮ್ಮನೆ ಕಾಣಲ್ತಾನೆ. ಅಮ್ಮ ಇವಾಗ ಒಂದು ಕೊರಿಯನ್ ಬಾಯ್ ಫೈನಲಿ. 4 ಗಂಟೆಯಿಂದ ಮಾಡ್ತಾ ಇದ್ದಲ್ಲಪ್ಪ.
ಸಾರಿ ಸ್ವಲ್ಪ ಲೇಟಾಗಿ ಬಂದ್ಬಿಟ್ಟೆ 4 ಗಂಟೆಗೆ ಬರ್ತೀನಿ ಅಂತೇಳಿ. ಈಗ ಕೊರಿಯನ್ ಪೊಟ್ಯಾಟೊ ಗಾರ್ಲಿಕ್ ಮಾಡ್ಕೊಡ್ತೀನಿ. ನೋಡಿ ಇವ್ರು ಮಾಡೋ ಡಯಟ್ ನೋಡಿ ಅಮ್ಮ ಮಾಮ್ ಈ ಕಡೆ ತಿರುಗಿ ಚುರ್ಮುರಿ ತಿಂದವ್ರು ಚುರ್ಮುರಿ 2 ಸ್ಪೂನು ಸಾಕು. 2 ಸ್ಪೂನ್ ತಿಂದಿರೋದು. ಅವ್ನು ಡಯಟ್ ನೋಡಿ ಅಲ್ಲಿ. ನಾನು ಪನ್ನೀರ್ ಮತ್ತೆ ಪಲ್ಯದಿಂದ ತಿಂತಾ ಇದ್ದೀನಿ ನಂದು. ಅದನ್ನ 2 ಸೆಕೆಂಡ್ ಒಂದು ಕಣ್ಮುಂದೆ ಹೇಳಿ ನೋಡ್ತೀನಿ. ಸರಿ ಹಂಗೆ ಬಾಯ ಹತ್ರ ತೊಗೊಂಡೋಗಿ ಒಂದು ಸ್ಪೂನ್ ತೊಗೊಂಡೋಗಿ ಬಾಯ ಹತ್ರ. ಏಯ್ ನೀನು ಹಂಗೆ ಕೂತ್ಕೊಳ್ಳೋ ಹಂಗೆ ಕೂತ್ಕೊಳ್ಳೋ. ಹಾ ಹಂಗೆ ಕೂತ್ಕೊಳ್ಳೋ. ಅದು ವಾಸನೆ ಅವ್ನಿಗೆ ಹೋಗ್ಬೇಕು. ಮೂಗ್ ಹತ್ರ ಹೋಗ್ಬೇಕು. ಇದು ಮೋಸ ಅವ್ರ ಬಾಯ ಹತ್ರ ಬಂದ್ರೆ ತಿನ್ಬೇಕು. ನಾನು ಪ್ರಾಮಿಸ್ ನಾನು ಡಯಟ್ ಮಾಡಿ ನಾನು 6 ಪ್ಯಾಕ್ಸ್ ಮೈದಾ ತಿನ್ನಲ್ಲ ಅಂತ ಬೈದೆ, ಅದಕ್ಕೆ ನೋಡಿ ಇವಾಗ ಇದನ್ನು ತಿಂತ ಬಂತವ ಮನ್ನಿ ಖುಷಿ ಆಗ್ಬಿಡ್ತಾನೆ. ಇದು ಮೋಸ ನಿಪ್ಪಟ್ಟು ಬಂದಂತ ಗೈ. ಡಯಟ್ ಮಾಡಬೇಕು ಬ್ರೋ. ಇಲ್ಲಿ ತೊಗೊಂಬನ್ನಿ ಈ ಕಡೆ. ಗೈಸ್ ಇಡೀ ಫ್ಯಾಮಿಲಿ ಡಯಟ್ ಶುರು ಆಗಿದೆ ಗೈಸ್. ಆದ್ರೂ ತಿಂತವ್ರೆ. ನಮ್ಮ ಅಕ್ಕ ಸ್ವಲ್ಪ ಸೀರಿಯಸ್ ಆಗಿದ್ದಾಳೆ. ನಂಗೆ ಬೇಡ ಬ್ರೋ. ಏನ್ ಪಮ್ಮುಬ್ರು ಮರ್ಯಾದೆನೇ ಕೊಡ್ತಾರಲ್ಲ. ಪಮ್ಮುಬ್ರು ಏನಿದು? ಬೇಡ ಅಂತ ಹಾ ಪಮ್ಮುಬ್ರು ಏನದು ಹಂಗೈತೆ. ಕಂಟ್ರೋಲ್ ನನ್ನ ಮಗನೇ ಲೇ ಮಾನ ಮರ್ಯಾದಿದೆ ನನಗೆ. ನಾಚಿಕೆ ಆಗಲ್ವೇನೋ? ಅಯ್ಯಯ್ಯೋ ಸಂಜಯ್ ಪಮ್ಮುಬ್ರು ಅಲ್ಲೋಗಿ ಅಲ್ಲಿ ಪೋಸ್ಟ್ ಮಾಡೋದೇ ಬೇಡ, ಬೈಟ್ ಹೋಗುತ್ತೆ ನೋಡಿ. ಎತ್ಕೊಂಬಿಟ್ಟ ಅಲ್ಲಿ ಇಲ್ಲಿ ಇದು ವಿಲ ಅಂತಿದೆ. ಈ ಜೀವ ವಿಲ ಅಂತಿದೆ. ಯಾವಾಗ ಬರುತ್ತೆ ನನ್ನ ಹತ್ರ ಅಂತ. ಹತ್ತಿನಲ್ಲ ಅದೊಂದು ಸ್ಪೂನ್ ಕೊಡುವಂತೆ. ಲೈ ನೋಡ ನಮ್ಮ ಮಕ್ಕ ನೋಡ್ಕೊಳ್ಳಿ. ಲೈ ಅಲ್ಲಿ ಮೇಯ್ತಾ ಇದೆಯಲ್ಲ ನನ್ನ ಮಗನೇ. ಲೈ ಸಂಜು ಲೈ ಬ್ಲ್ಯಾಕ್ ಪ್ಯಾಂಥರ್ ನೋಡು ಅಲ್ಲಿ ನೋಡಿ ಕಲಿಯೋ. ಎಷ್ಟು ಸ್ಟ್ರಿಕ್ಟ್ ಆಗೋಳು ನಮ್ಮ ಅಕ್ಕ. 500 ರೂಪಾಯಿ ಕಳಿಸು. 500 ರೂಪಾಯಿ ಕಳಿಸು. ನೋಡಿ ಗೈಸ್ ಆಗಿಂದ ಆರ್ಡ್ರ್ ಮಾಡಿದೆ ಸುಮ್ಮನೆ ಅರ್ಧ ಗಂಟೆಯಿಂದ ಕೂತ್ಸು. ಸಾರಿ ಮುತ್ಕೊಟ್ಬಿಡ್ತೀನಿ. ಆಗಿಂದ ನಮ್ಮ ಅಕ್ಕ ಪಾಪ ಆರ್ಡ್ರ್ ಮಾಡ್ತೀರಾ ಸುಮ್ಮನೆ ಕೂತಿದ್ದಾಳೆ. ನಾವು ಆಗ್ಲಿಂದ ಕಾಯ್ತಾ ಇದೀವಿ ಬಂದಿಲ್ಲ ಅಂತ. ಇವಾಗ ಆರ್ಡ್ರ್ ಮಾಡಿ ಪೇ ಮಾಡ್ತಿದ್ದಾಳೆ ಗೈಸ್. ತಪ್ಪಲ್ಲ ಇದು ತಪ್ಪಲ್ಲ. ಪಾಪ ನಮ್ಮ ಅಕ್ಕ ಪಾಪ. ಒಂದು ನಿಮಿಷ ಕ್ಯಾಮ್ರಾ ಆಫ್ ಮಾಡ್ಬಿಟ್ಟು ನಿಮ್ಮ ಹತ್ರ ಮಾತಾಡ್ತೀನಿ ರೀ. ಮುಖ ತೊಳಿದೆ ಎಷ್ಟು ಕ್ಯೂಟ್ ಅವಳೆ ಅಂದ್ರೆ ಮುಖ ತೊಳೆದ ಎಷ್ಟು ಕ್ಯೂಟ್ ಆಗ್ಬೋದು ನಮ್ಮ ಅಕ್ಕ. ಯೋಚನೆ ಮಾಡಿ. ಸಂಜಯ್ ಸುಮ್ನೆ ಯಾರ್ ಕೇಳಿತ್ತದು ಕವರ್? ಪಾಪ ನಮ್ಮ ಅಕ್ಕ ದೇವ್ರಂತವಳು ಕ್ಲೀನ್ ಮಾಡಕ್ ಕೆಲ್ಸ ಮಾಡ್ತಾವ್. ಪಾಪ ನಮ್ಮ ಅಕ್ಕಂಗೆ ಬ್ಯಾಗ್ ಆಗ್ತಾವ್ರೆ. ನನಗೆ ಬ್ಯಾಗ್ ಆಗ್ತಾ ಇಲ್ಲ. ಒಂದ್ಸರಿ ಹಾಕ್ಸ್ಕೊ ಆಯ್ತಾ? ರೆಡಿ 3, 2, 1 ಸ್ಟಾರ್ಟ್. ಇಷ್ಟು ಬಾಯ್ಲ್ ಮಾಡ್ಬೇಕು ಆಲೂಗಡ್ಡೆ. ನೋಡಿ ಏನ್ ಕೊಟ್ಟವಳು ಬೇಗ ಫಾಸ್ಟ್ ನೋಡ್ರಿ. ಹಾಯ್ ಇದು ಆಫ್ ಮಾಡ್ದಾ? ಸ್ಮೆಲ್ ಮಾಡಿ ಆಫ್ ಆಗಿದೆ ನೋಡು. ಇದು ಉಪ್ಪಾಕು ಬೇರೆ ಉಪ್ಪಾಕ್ಕೆ ಯಾವ ಉಪ್ಪಾಕು? ಏ ನೀನು ಆ ಕಡೆ ಅಲ್ಲ ಎರಡು ಉಪ್ಪಿದೆ ಯಾಕೆ ಬೇಕು? ಒಂದು ನಿಮಿಷ ಯೂಟ್ಯೂಬ್ ವಿಡಿಯೋ ಬೇಕು. ಯೂಟ್ಯೂಬ್ ವಿಡಿಯೋ ನೋಡ್ಬಿಟ್ಟು ಸ್ಟಾರ್ಟ್ ಮಾಡ್ತೀನಿ ನಾನು. ಬರೀ ಬಾಯ್ಲ್ ಸಾಲ್ಟ್ ಆ್ಯಡ್ ಮಾಡಿಲ್ಲ. ಒಂದು ನಿಮಿಷ 1000 ಸತಿ ಸಾಲ್ಟ್ ಕೊಡು. ಸಾಲ್ಟ್ ಅಲ್ಲ ಬಿಸಿಯಾಗಿ ಆಯ್ತಿದ್ರಿ ಅದು ತೆಗಿತಿದ್ದೀರ. ಹೌದಾ? ಅಲ್ಲ ಇವಾಗ ತಾನೇ ಮಾಡಿದ್ದಲ್ವಾ? ಪಿಂಕ್ ಸಾಲ್ಟಾ? ಸಾಲ್ಟ್ ಹಾಕ್ತಾ ಇದ್ದೀನಿ ಆಲೂಗಡ್ಡೆಗೆ. ಸೊ ಫೈನಲಿ ಈಗ ಒಂಚೂರು ಬಿಸಿ ಆಗಲಿ. ಅದೇ ಗ್ಯಾಪಲ್ಲಿ ಏನು ಮಾಡೋದು ಬೇರೆ ನೋಡ್ತಾ ಇದ್ದೀನಿ. ಅಯ್ಯೋ ತಪ್ಪು ಮಾಡ್ಬಿಟ್ಟೆ. ಕಟ್ ಮಾಡಿ ಬಾಯ್ಲ್ ಮಾಡಿ. ಆಫ್ ಮಾಡಿ ಮಿಸ್ಟೇಕ್ ಆಗ್ಬಿಟ್ಟು ದೊಡ್ಡ ಮಿಸ್ಟೇಕ್. ಅದು ಕಟ್ ಮಾಡಿ ಪೀಸ್ ಮಾಡಿ ಆಮೇಲೆ ಬಾಯ್ಲ್ ಮಾಡಬೇಕು. ನಾನು ಹಂಗೆ ಮಾಡ್ಬಿಟ್ಟಿದ್ದೀನಿ. ಎರಡು ಒಂದೇ ಹಂಗೆ ಮಾಡು.
ಐದನೇ ಸತಿ ನೀನ್ ಗ್ಯಾಸ್ ಆನ್ ಮಾಡ್ತಿರೋದು. ಏನೋ ಮಾಡಿ ಹೋಗಿ ಮನೆ ಏನಾದ್ರೂ ಹಾಳಾಗ್ಬೇಕಲ್ಲ ಹೊಸ ಹಾಳಾಗ್ಬೇಕಲ್ಲ ಅಂತೆ. ಹಾಳಾಗ್ ಹೋಗಿದೆ ಅಮ್ಮ, ನೋಡಿದ್ರ ಅಮ್ಮ, ಸ್ಟವ್ ಹಾಳಾಗ್ ಹೋಗ್ಬೇಕಲ್ಲ ಅಂತ. ಹಾಳಾದ್ರೆ ಇವನೇ ತಂದ್ಕೊಡೋದು ಇವಾಗ. ಗೈಸ್ ಇವಾಗ್ಲೇ ಹೇಳ್ತಾ ಇದೀನಿ, ಏನಾದ್ರೂ ಇದು ಹಾಳಾಗಕ್ಕೆ ಇನ್ನೇನು ಉಳಿದಿದೆ ಸರ್? ಐತಿದು ಹಾಳಾಗಕ್ಕೆ ಇನ್ನೇನು ಉಳಿದಿದೆ? ನನಗೆ ಸೈಂಟಿಸ್ಟ್ ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ಫೀಲ್ ಆಗ್ತಿದೆ, ತಿಳಿಸ್ತಾ ಇದ್ದಾರೆ. ಒಟ್ನಲ್ಲಿ ಸ್ಪಾನ್ಸರ್ ನಮ್ಮ ಅಕ್ಕ ಇದಕ್ಕೆ ನೆಕ್ಸ್ಟ್ ತಂದ್ಕೊಡು ನೀನು. ಶ್ರೀವಾಸವನು ನೀನು ಯೂಟ್ಯೂಬ್ ಅಲ್ಲಿ ಎಷ್ಟು ದುಡಿತಿಲ್ಲ. ಹೌದು. ಬಾಯಿ ಮುಚ್ಚೋ, ಪದೇ ಪದೇ ಹೇಳ್ಬೇಡ. ಬಾಯಿ ಮುಚ್ಕೊಂಡಿರೋ ಸರಿಯಾಗಿ ಆಗಲ್ಲ. ಎಲ್ಲ ವಿಡಿಯೋಲ್ಲೂ ಮೆಜರ್ಮೆಂಟ್ ಹೇಳ್ತಾರೆ. 1 ಟೀ ಸ್ಪೂನ್ ಇಷ್ಟು ಹಾಕಿ, 1 ಟೀ ಸ್ಪೂನ್ ಅಷ್ಟು ಹಾಕಿ, ಅದಾಕಿ ಇಷ್ಟೇ, ಇದು ಇಷ್ಟು ಗ್ರಾಮ್ ಹಾಕಿ ಅಂತ. ಅದೆಲ್ಲ ನಾನು ನೋಡಲ್ಲ, ನಮಗೆ ಎಕ್ಸ್ಪೀರಿಯನ್ಸ್ ತುಂಬಾ ಜಾಸ್ತಿ ಇದೆ. ಅಲ್ಲಿ ಜಾಗ ಐತೆ ನೋಡು. ಕೈ ಎದ್ದೋಗ ಅದನ್ನ ಮಾಡಕ್ಕೆ ಇದೇನು ಬರುತ್ತೆ, ಎದ್ದೋಗ ಹೋಗಿ ಮಾಡ್ಕೊಂಬೋದು. ನೀನ್ ಮಾಡಿದ್ದು ನಾನು ಮಾಡ್ಕೊಂಡು ಒಳ್ಳೆ ಕಂಟಿನ್ಯೂ ಹೌದು, $1 million ತಳ್ಬಿಡ್ಸ್ಬಿಡ್ತೀನಿ ಸಾಯಿಲಿ. $1 million ಇನ್ನು ಚಿಕ್ಕ ಚಿಕ್ಕದು ಅಲ್ಲ ಹಂಗೆ ಕುಡಿಯೋದು. ಇದು ಹೆಸರು ಚುಚ್ಕೊಡುತ್ತಾ ನೋಡ್ಲಾ? ಅಲ್ಲ ಇನ್ನು ಚಿಕ್ಕ ಚುಚ್ಚಲ್ಲ. ಚುಚ್ಚದೆ ಚುಚ್ಚದೆ ಟ್ರೈ ಮಾಡ್ಲಾ? ಇದು ಬ್ರೌನ್ ಬ್ರೆಡ್. ರೋಮಕದ ಐತಲ್ಲ ನೋಡಕ್ಕೆ ಲೈಟ್ ಒಂದು ಕವರ್ ಮಾಡಿ. ಗೈಸ್, ನಮ್ಮ ಬಾಬಾ ಬ್ರೌನ್ ಬ್ರೆಡ್ ತಗೊಂಬಂದ್ರೆ ಬೇಕರಿ ಬೆಟ್ ಅಂತ ನೋಡಿ. ರೋಮಕದ ಐತಲ್ಲ ಅವ್ರಿಗೆ ನಾನು 3 ಸತಿ ಕೇಳಿದೆ, ಇವಳು ಫೋನಲ್ಲಿ ಇದ್ದರೂ ಕೇಳಿದೆ ಬ್ರೌನ್ ಬ್ರೆಡ್ ಅಂದೆ. ಸರ್ ಇದೇ ಬ್ರೌನ್ ಬ್ರೆಡ್ ಅಂತ. ಅವ್ರು ಕಲರ್ ನೋಡಿ ಕನ್ಫ್ಯೂಸ್ ಆಗ್ಬಿಡೋದು. ಬ್ರೌನ್ ಕಲರ್ ಇದೆ ಸರ್ ಅಂತ ಕೊಟ್ಟು ಬಿಡಿ ಬಿಡಿ, ನಾನು ಬೇರೆ ತರ ಇರುತ್ತಾ? ನೋಡಿ ಇದನ್ನ ಕೊಟ್ಬಿಡಿ ಅವ್ರಿಗೆ. ಬ್ರೌನ್ ಬ್ರೆಡ್ ಕಣಲ್ಲ ಬ್ರೌನ್ ಬ್ರೆಡ್ ಅಂತ ಓಪನ್ ಮಾಡು. ಬ್ರೌನ್ ಬ್ರೆಡ್ ಫ್ರೆಶ್ ಮಾಡೋದು ಬಸ್ ನನಗೆ ವೀಟ್ ಬ್ರೆಡ್ ಅಂತ ಬರ್ದೆ, ಬ್ರೌನ್ ಬ್ರೆಡ್ ಇಲ್ಲೂ ಬರ್ದವ್ರೆ. ವೀಟ್ ವೀಟ್ ಹಾಕೋಣ. ಬ್ರೌನ್ ಬ್ರೆಡ್ ಎಲ್ಲಿದೆ ಇಲ್ಲಿ? ಮೈದಾ ಬ್ರೆಡ್ ಅಲ್ಲ ಅದು ವೀಟ್. ಓ ವೀಟ್ ಬ್ರೆಡ್ ಕರೆಕ್ಟ್. ಸಾರಿ, ಅವನು 3 ಸತಿ ಕೇಳಿ ಮಿಸ್ಅಂಡರ್ಸ್ಟ್ಯಾಂಡ್ ಆಗೋಯ್ತು ಗೈಸ್, ನಂದೇ ತಪ್ಪು. ನನಗೆ ಓಡ್ತಾ ಇದ್ರು ಅಲ್ಲಯ್ಯ ಇದು ಏನೋ ಮಾಡ್ತಾರಲ್ಲ. ಕೊಡ್ರೆ ಇದು ಸ್ನಾಕ್, ಇದು ಊಟ ಅಲ್ಲ. ಬರೀ ಒಂದೇ ಒಂದು ಗೋಬಿ ತರ ಸಿಗುತ್ತೆ ಅಷ್ಟೇ. ಹೌದಾ? ಊಟ ಅನ್ಕೊಂಬಿಟ್ರ? ಬರೀ ಒಂದು ಗೋಬಿ ತರ ತಿನ್ನ ಇಲ್ಲ. ಇದನ್ನ ಒಂದು ತಿನ್ನಕ್ಕೆ ಇಷ್ಟು ಇಷ್ಟೊಂದು ಕಷ್ಟ ಪಡ್ಬೇಕಾ? ರೈಸ್ ಮಾಡ್ಬೇಕಾ? ಹೌದು, ಅನ್ನ ಸಾರು. ರೈಸ್ ಆರ್ಡರ್ ಮಾಡ್ರು. ಕಟ್ಟಿಂಗ್ ಸ್ಟೈಲ್ ನೋಡಿ. ನಾನು ನಿನ್ನೆ ಸಾರಿ ಗೊತ್ತಿದ್ದೈತೆ ಅದು ಇನ್ನು ನಿನ್ನೆ ತಿಂದಿಲ್ಲ ಯಾರು. ಪನಿಷ್ಮೆಂಟ್ ಇವತ್ತು ಬಿಟ್ಟರೆ ನಾಳೆ ಬಂದೆ. ನಾಳೆ ಬರ್ಬೇಕಿತ್ತು. ಅಮ್ಮ ಹೊಸ ಸಾರ್ ಮಾಡೋದು ಯಾವತ್ತು? ನಾಳೆ ಬರ್ತೀವಿ ಬಿಡಿ. ಕಾಣೆ ಆಗ್ತದೆ. ಆದ್ರೋಣ ಬೇರೆ ದೇಶದಲ್ಲ ಬೆಳಗ್ಗೆ ನಾಷ್ಟ ಒಂದು, ಮಧ್ಯಾಹ್ನ ಊಟ ಒಂದು, ಡಿನ್ನರ್ ಒಂದು. ನಮ್ಮ ಇಂಡಿಯಾದಲ್ಲಿ ಸಾರ್ ಊಟ ಖಾಲಿ ಆಗೋದು ಅದೇ, ಬ್ರೇಕ್ಫಾಸ್ಟ್ ಅದೇ. ಏನ್ ನಾಷ್ಟ? ಚಿತ್ರಾನ್ನ. ಏನ್ ಊಟ? ಅನ್ನ ಸಾರು. ಏನ್ ನೈಟ್ ಡಿನ್ನರ್ ಅನ್ನ ಸಾರು. ಸ್ನಾಕ್ಸ್ ಸರ್ ಸ್ನಾಕ್ಸ್ ಜೊತೆಗೆ ಅನ್ನ ಸಾರು, ಮಿಕ್ಸರ್, ಚಿಪ್ಸು, ಮಿಕ್ಸರು, ಸ್ನಾಕ್ಸ್. ನಿಂತ್ಕೊಳಕ್ ಒಂದು ಮೊಟ್ಟೆ ಹಾಕೊಂಡ್ರೆ ತಿಂದೆ ಅಂದ್ರೆ ಬೆಳಿಗ್ಗೆ ಏನಿತ್ತು ಅದೇ. ಬೆಳಿಗ್ಗೆ ತಿಂದೆ, ನೆನ್ನೆ ಬಿಟ್ಟಿದ್ದೆ. ಕಟ್ಟಿಂಗ್ ಸ್ಕಿಲ್ಸ್ ತುಂಬಾ ಇಂಪ್ರೂವ್ ಆಗಿದೆ. ದಿನ ಕುಕಿಂಗ್ ವಿಡಿಯೋ ಮಾಡಿ ಅಂದ್ರೆ ವೀಕ್ಲಿ ಒಂದು ಕುಕಿಂಗ್ ವಿಡಿಯೋ ಮಾಡಿ. ನನ್ನ ಮದುವೆ ಆಗೋದು ತುಂಬಾ ಪುಣ್ಯ ಮಾಡಿದ್ದಾರೆ. ಕೈಗೆ ಬೆಳಗ್ಗೆ ಫಿಂಗರ್ ಚಿಪ್ಸ್, ಕೊರಿಯನ್ ಫಿಂಗರ್ ಚಿಪ್ಸ್. ಶುಂಠಿ ಬೇಗ ಬೆಳ್ಳುಳ್ಳಿ ಕೊಡೋದೇ. ಬೆಳ್ಳುಳ್ಳಿ ಶುಂಠಿ ಬೋಲಲ್ಲಿ ಈಗ ಗಾರ್ಲಿಕ್ ಹಾಕೋತಿದ್ದೀನಿ, ಮತ್ತೆ ಸ್ಪ್ರಿಂಗ್ ಆನಿಯನ್ ಹಾಕೋತಾ ಇದ್ದೀನಿ. ಸ್ವಲ್ಪ ಪೌಡರ್ ಶುಗರ್ ತಂದಿದ್ದೆ, ಅದನ್ನು ಹಾಕೋತಾ ಇದ್ದೀನಿ. ಅವರು 1 ಸ್ಪೂನ್ ಹಾಕಿದ್ರು, ನಾನು ಸ್ವಲ್ಪ ಜಾಸ್ತಿ ಮಾಡಿರೋದ್ರಿಂದ 2 ಸ್ಪೂನ್ ಹಾಕಿ. ನಾನು ಲೈಫಲ್ಲಿ ತಿಂದಿಲ್ಲ, ಸುಮ್ಮನೆ ಮಾಡ್ತಾ ಇದ್ದೀನಿ ನೋಡ್ಬಿಟ್ಟು. ಖಾರ ಪುಡಿ, ಸೋಯಾ ಸಾಸ್ ಹಾಕ್ತಾ ಇದ್ದೀನಿ 1 ಸ್ಪೂನ್. 4 ಸ್ಪೂನ್ ಸೋಯಾ ಸಾಸ್ ಹಾಕಿದ್ದೀನಿ. ಪಿಂಚ್ ಆಫ್ ಸಾಲ್ಟ್ ಅಂದ್ರೆ ಇಷ್ಟೇ. ಯಾರ್ಯಾರು ಏನೇನೋ ಎಕ್ಸ್ಪೆಕ್ಟೇಷನ್ ಇಟ್ಟವ್ರೆ, ನಾನ್ ಮಾಡ್ತಿರೋದೇ ಏನೋ. ನಮ್ಮ ಬಾವ ಒಳ್ಳೆ ಹೊಟ್ಟೆ ತುಂಬಾ ದಿನ ಊಟ ಅನ್ಕೊಂಡ್ಬಿಟ್ಟವ್ರೆ, ಅವ್ರ ಅಮ್ಮ ಪನ್ನೀರ್ ಅನ್ಕೊಂಡ್ಬಿಟ್ಟವ್ರೆ. ನಾನು ಹಂಗೆ ಅನ್ಕೊಂಡೆ. ಊಟ ಅಲ್ಲ ಅಮ್ಮ,
ಸುಮ್ಮನೆ ಸ್ನ್ಯಾಕ್ಸ್ ಲಾಸ್ಟ್ ಹೋಗ್ಬಿಟ್ಟು ಸ್ನ್ಯಾಕ್ಸ್ ಮಾಡ್ಕೊಂಡು ಮಧ್ಯರಾತ್ರಿ ಸ್ನ್ಯಾಕ್ಸ್ ಮಾಡ್ತಾ ಇದ್ದೀನಿ ನೋಡಿ ನಾನು. ಶಾಪಿಂಗ್ ಸ್ಟೈಲ್ ನೋಡಿ ಜನ ಖುಷಿ ಆಗ್ಬಿಡ್ತಾರೆ. ಶಾಪಿಂಗ್ ಸ್ಟೈಲ್ನ ರೇಟ್ ಮಾಡಿ ಮಗನೊಳಗೆ ಚೆಕ್ ಮಾಡ್ತಾರೆ. ಡೌಟ್ ಕೇಳ್ತೀವಪ್ಪ ಜನ. ತೆಗಿಲ್ಲ ಇದು ಸಾಕಾ ಚೀಟಿ ಹೋದ್ರೆ ಸಾಕಾ ಸೋನು, ಈ ಕುಕ್ಕರ್ ತೆಗಿಬೋದಾ ಕೊಡ್ರೆ? ಬೇಡ ಕುಕ್ಕಿಂಗ್ ಮಾಡಕ್ಕೆ ಇಲ್ಲಿ ಮನೆನೇ ಎಗರಿಸ್ಬಿಟ್ಟ ಸಮೀರ ಕುಕ್ಕಿಂಗ್ ಮಾಡಕ್ ಹೋಗಿ ಇದೇನಾಯ್ತು ನನ್ನ ಟೈಟಲ್. ಅಕ್ಕ ಮನೆ ಸಿಂಗಲ್ ಬೆಡ್ರೂಮ್, ಗೈಡ್ ಬೆಡ್ರೂಮ್ ಆಗೋಯ್ತು, ಮಾಸ್ಟರ್ ಬೆಡ್ರೂಮ್ ಆಗೋಯ್ತು, ಗೋಡೆ ಹೊಡ್ಕೊಂಡು ಏನೋ ಬೆಡ್ರೂಮ್ ಆಗಿರ್ಬೋದು. ಅದು ಹೆಂಗಿರುತ್ತೋ ಲೈಫ್ ನಾನೇ ತಿಂದಿಲ್ಲ, ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡ್ತಾ ಇದ್ದೀನಿ. ಅದು ತಿನ್ನಕ್ ನೀವೆಲ್ಲ ಕಾಯ್ತಿದ್ದೀರ ನನ್ನ ನಂಬಿಕೆ ಇಟ್ಟು. ಚಿರಾರುಣಿ ನಾನು ನಿಮಗೆಲ್ಲ. ಬಟ್ ನಾನು ಸೆಲೆಕ್ಟ್ ಮಾಡಿದ್ದೀನಿ ಅನ್ನೋ ಚೆನ್ನಾಗಿ ಇದ್ದೇ ಇರುತ್ತೆ ಗೈಸ್. ಲೈಫಲ್ಲಿ ಒಂದೇ ಒಂದು ರಾಂಗ್ ಸೆಲೆಕ್ಷನ್ ಮಾಡಿದ್ದು, ಅದು ಬಿಟ್ಟರೆ ಇದೆಲ್ಲ ಕರೆಕ್ಟಾಗಿ ಸೆಲೆಕ್ಟ್ ಮಾಡಿದ್ದು. ಕೈಯಲ್ಲಿ ಮುಟ್ಬೇಕದನ್ನ. ಮುಟ್ಬಿಡ್ತೀನಪ್ಪ ಇವಾಗ. ಗಟ್ಟಿದೆ ಇನ್ನೂ ಸ್ವಲ್ಪ. ಹಾಕು, ಇನ್ನು ಸ್ವಲ್ಪ ನೀರಲ್ಲಿಡು, ಇನ್ನೊಂದು ಸಿಟಿಗೆ ಪ್ರೆಷರ್ ಇದ್ದಿದ್ರೆ ಅದ್ರಲ್ಲಿ ಅದಕ್ಕೆ ಹೇಳಿದ್ದು. ನೋಡಿ ಗೈಸ್ ಎಷ್ಟು ಮಣ್ಣಿದೆ. ಪೊಟ್ಯಾಟೊ ನೋಡೋ ನಂಗೆ ನೆನಪಾಗುತ್ತೆ ಟ್ವಿಸ್ಟ್ ಹಾಕಲ್ಲ ಹೇಳ್ದಂಗೆ ಆಗಲ್ಲ ಸಂಜೆ ಹೆಂಗೆ ಹೋಗ್ತಿದ್ವಿ ಹಾಯ್ಕೊಳಕ್ಕೆ. ಕ್ಯಾಲರೀಸ್ ದಿನಕ್ಕೆ ನಾವು ಇಷ್ಟು ಕನ್ಸ್ಯೂಮ್ ಮಾಡಬೇಕು ಅಂತ ಇರುತ್ತೆ. ಅವನಾಗಲೇ ಮೈದಾ ಗೀದೆಲ್ಲ ತಿಂದವನೇ. ಅವನು ಯಾವಾಗಲೂ ಚೀಟ್ ಏನಾಗುತ್ತೋ ನಿಂದು. ವೆಯ್ಟ್ ಮಾಡ್ದು. ನಾನು ಯಾವಾಗ ಬಂದ್ರು ಚೀಟೆ ಅವನಿಗೆ. ಇಲ್ಲ ಬಾಬಾ, ಫುಲ್ ಸ್ಟ್ರಿಕ್ಟ್ ಡಯಟ್ ಮಾಡಿದೆ ಬೆಳಗಿಂದ. ಏನ್ ಮಾಡಿದೆ? ಬೆಳಗ್ಗೆ ಮೊಟ್ಟೆ ಪಲ್ಯ ತಿಂದೆ. ಎಷ್ಟು? ಇಲ್ಲ, ಅವನೇ ಹೇಳಿದ್ದು. ಚಪಾತಿ ಮೊಟ್ಟೆ ಪಲ್ಯ. ಚಪಾತಿ ತಿಂದಿಲ್ಲ, ಮತ್ತೆ ಬಾಯ್ಲ್ಡ್ ಎಗ್ ಮತ್ತೆ ಅದು ಬ್ರೋಕ್ಲಿ ಪಲ್ಯ ಅಷ್ಟೇ. ಚಪಾತಿ ತಿಂದೆ ಸಾಯಂಕಾಲ. ಮಧ್ಯಾಹ್ನ ಮಧ್ಯಾಹ್ನ ಚಪಾತಿ ತಿಂದೆ ಅಷ್ಟೇ. ಸಾಯಂಕಾಲ ಅದು ರೋಲ್ ತಿಂದೆ. ಕಂಟ್ರೋಲ್ ಆಗಿಲ್ಲ. ಯಾರು ಕೊಟ್ಟರೆ ಒಂದು ಸ್ವಲ್ಪ ಜಾಸ್ತಿ ತಿಂದ್ಕೊಳ್ತೀನಿ. ಒಂದು ಬೇರೆ ಫೀಲ್ ಅಲ್ಲಿ ಬಿಡಿಸ್ತು. ಇದನ್ನು ಪೀಸ್ ಮಾಡಬೇಕು. ಇದಕ್ಕೆಲ್ಲ ಬ್ಲ್ಯಾಕ್ ಗ್ಲೌಸ್ ಹಾಕೊಂಡು ಅಮ್ಮ ಬ್ಲ್ಯಾಕ್ ಗ್ಲೌಸ್ ಇದೆ ಕೊಡಿ ಸಾಯಿಲಿಗೆ. ಏನೋ ಬ್ಲ್ಯಾಕ್ ಗ್ಲೌಸ್ ಹಾಕೊಂಡು ಮಾಡ್ಬೇಕಂತ ಇದೆಲ್ಲ. ಬ್ಲ್ಯಾಕ್ ಗ್ಲೌಸ್ ಹಾಕೊಂಡು ಮಾಡಕ್ಕೆ ಬ್ಲ್ಯಾಕ್ ಗ್ಲೌಸ್ ಹಾಕೊಂಡು ಗ್ಲೌಸ್ ಬ್ಲೌಸಾ? ಫಸ್ಟೇ ಪೀಸ್ ಮಾಡ್ಕೋಬೇಕಿತ್ತು, ಇವಾಗೆಲ್ಲ ಪುಡಿ ಪುಡಿ ಆಗ್ತದೆ. ಸ್ವಲ್ಪ ಮೆಲ್ಟ್ ಮಾಡ್ಕೊಂಡು ಪೀಸ್ ಪೀಸ್ ಮಾಡಿ. ಟ್ವಿಸ್ಟ್ ಅದೇನು ಟ್ವಿಸ್ಟ್ ಮಾಡು ಹೊರಗೆ ಸ್ವಲ್ಪ ಸ್ಕೆಚ್ ಕಲ್ತಾರೆ. ಯಾವ್ದು ಕರ್ಮ ಇದು. ಸ್ವಿಗ್ಗಿ ಆರ್ಡರ್ ಮಾಡ್ಕೊಂಡು ತಿನ್ಸ್ಬಿಡ್ತಿದ್ದೆ ನಾನು. ನಾನು ಕೇಳಾಗಲ್ಲ, ನೀನು ಯಾವ ಕುಕ್ಕಿಂಗ್ ವಿಡಿಯೋನು ಕೇಳಬೇಡಿ ನಾನು ತಿಂದಾಗ. ರೀಸನ್ ಕೊಡೋದ್ರೆ ಆಗಲ್ಲ. ಬೆಟ್ಟನ ಅಲ್ಲಿನ ಅಂತ ಪುಡಿ ಮಾಡಬೇಕು. ಅದಕ್ಕೆ ಬೆಟ್ಟನ ಅಲ್ಲಿಂದ ಪುಡಿ ಮಾಡಬೇಕು. ಯೌವನದಲ್ಲಿ ಇರೋದವನು. ಯೌವನದಲ್ಲಿ ಇರ್ಬೇಕಾದ್ರೆ ಏನೋ ನೀನು ಎಲ್ಲಾದ್ರೂ ನೀರು ತೆಗಿಬೇಕು ನೀನು. ಬೋಲರ್ ಹಾಕಿಟ್ಟು ಗೊತ್ತಿಲ್ಲಪ್ಪ. ಆಲೂಗಡ್ಡೆ ಸ್ಮ್ಯಾಶ್ ಮಾಡಕ್ ಆಗ್ತಿಲ್ಲ ಅವನ ಕೈಯಲ್ಲಿ. ಇನ್ನೇನು ಬೋರ್ವೆಲ್ ಆಗ್ತದೆ. ಇನ್ನೇನು ಬೋರ್ವೆಲ್ ಆಗ್ತದೆ. ಸ್ವಲ್ಪ ಸ್ಪೆಷಲ್ ಇದೆ, ನನಗೆ ತುಂಬ ಕೈ ಕಲಿಸ್ತಾ ಇದ್ದೀನಿ, ಕೈ ತೊಳ್ಸಿದ್ದೀನಿ, ಅದಂತೂ ಮೇನ್. ಆಚೆ ಸುಡ್ತಾ ಇದಕ್ಕೆ ಮಾಡ ಹಿಂಗೆ ಕ್ಯಾಪಲ್ಲಿ ಒತ್ತಬೇಕಂತೆ. ಒತ್ತಾ ಇದ್ದೀನಿ, ಒತ್ಬಿಟ್ಟು ಹಿಂಗೆ ಬಾಯ್ಲ್ಡ್ ವಾಟರ್ಗೆ ಬಿಡಬೇಕಂತೆ. ಬಿಸಿ ಆಗ್ತಿರೋ ನೀರಿಗೆ ಕುಕ್ಕರಲ್ಲಿ ನೀರು ಹಾಕ್ಕೊಂಡು ಐಸ್ ಹಾಕೊಂಡಿದ್ದೀನಿ, ತಣ್ಣೀರ್ಬೇಕು ನಮಗೆ. ಅದಕ್ಕೆ ಎಲ್ಲ ತಣ್ಣೀರಿಗೆ ಹಾಕೋಬೇಕು. ಕೋಲ್ಡ್ ವಾಟರ್ ಸೈಡ್ಗೆ ಎತ್ಕೋತಾ ಇದ್ದೀನಿ. ಇದಕ್ಕೆ ಹಾಕಿ ಕಲಿಸೋದಿದೆ ಅಷ್ಟೇ. ಈಗ ಮುಗಿದೋಯ್ತು ನನ್ನ ಕೆಲಸ. ಈಗ ಮಿಕ್ಕಿದ್ದೆಲ್ಲ ಅವ್ರಿಗೆ ಇಷ್ಟ ಆದರೆ ಇಷ್ಟ ಆಯಿತು, ಇಲ್ಲ ಅಂದರೆ ಇಲ್ಲ. ನನ್ನ ಕಡೆ ನಾನು ಟ್ರೈ ಮಾಡಿದ್ದೀನಿ.
ಗೈಸ್ ಈಗ ಫೈನಲಿ ಫುಡ್ನ ಸರ್ವ್ ಮಾಡೋ ಟೈಮು ಫಸ್ಟ್ ಯಾರು ತಿಂತೀರಾ? ನನ್ನ ಮೇಲೆ ಯಾರಿಗೆ ನಂಬಿಕೆ ಇದೆ ಅವ್ರು ಫಸ್ಟ್ ತಿಂತಾರೆ. ನಿನ್ ಮೇಲೆ ನಂಬಿಕೆ ಇದೆ, ಮಾಡಿ ಅಡಿಗೆ ಮೇಲೆ ನಂಬಿಕೆ ಇಲ್ಲ. ಗೌಡ್ರೆ ಹಂಗೆ ತಿಂತೀರಾ? ಸ್ಟಾರ್ಸ್ ಎತ್ಕೊಂಡು ಒಂಚೂರು ಮಸಾಲ ಮಿಕ್ಸ್ ಮಾಡ್ಕೊಂಡು ತಿಂತೀನಿ. ಸ್ವಲ್ಪ ಉಪ್ಪು ಕಮ್ಮಿ ಜಾಸ್ತಿ. ಹೌದಾ? ಕೊಡ್ಲಾ ಇದು? ಟ್ರೈ ಅಲ್ಲೇ ಹೇಳೋದಲ್ಲ ಇವಾಗ ಮಾಡಿದವ್ರು ಫಸ್ಟ್ ಟ್ರೈ ಆಗ್ದಾಗ್ಲೇ ಹೇಳ್ದೆ ನಾನು ಜಾಸ್ತಿ ಆಗಿತ್ತು. ಒಂದು ಬೈಟ್ ಟ್ರೈ ಮಾಡ್ತೀನಿ. ಸೆಕೆಂಡ್ ಟೈಮ್ ಹಾಕೋನಲ್ಲ ಸ್ವಲ್ಪ ಜಾಸ್ತಿ. ಆಲೂಗಡ್ಡೆಗೂ ಹಾಕಿದ್ನಲ್ಲ ಫೈನ್. ಎಲ್ಲ ಚೆನ್ನಾಗಿ ಸ್ವಲ್ಪ ಉಪ್ಪು ಜಾಸ್ತಿ ಆಯ್ತು. ತಿನ್ನಪ್ಪ. ಅದಿಲ್ಲ ಏನ್ ಗೊತ್ತಾ, ಜಾಸ್ತಿ ಇದಿದೆಯಲ್ಲ ಇನ್ನೊಂದು 4-5 ಹಾಕೊಂಡ್ಬಿಟ್ರೆ ಅದು ಕರೆಕ್ಟ್ ಇರುತ್ತೆ. ಖಾರನೂ ಇದೆ. ತೊಳೋ. ಸಕ್ಕದಾಗಿದೆ. ಚೆನ್ನಾಗಿದ್ಯಾ? ಚೆನ್ನಾಗೈತೆ. ನಾವು ಅಮ್ಮನ ಕೊಡು ಬನ್ನಿ. ಸಕ್ಕದಾಗೈತೆ. ನೀವೊಂದು ತಿನ್ಬಿಡಿ. ಸ್ವಲ್ಪ ತಿನ್ನಲ್ಲ ನಾವು ಸ್ಪೂನ್ ಗೈಸ್ ನಾನು ಇಷ್ಟೆಲ್ಲ ಮಾಡಿದ್ದೀನಲ್ಲ, ಚೆನ್ನಾಗಿಲ್ಲ ಅಂದ್ಬಿಟ್ರೆ ಹೇಳಿ ನಾನು ಬೇಜಾರು ಮಾಡ್ಕೋತೀನಿ ಅಂತ ಹೇಳ್ತಾರೆ. ಇಲ್ಲ ಇಲ್ಲ ಸೀರಿಯಸ್ ಆಗಿ ಚೆನ್ನಾಗಿದೆ. ನಿಮ್ದಿದು ಫುಲ್ ಹಂಗೆ ತಗೋತೀಯಾ? ನಾನು ತಿಂತೀನಿ ರಾಯ್ತು. ಆಹಾ ಇನ್ನೂ ತಿಂದೇ ಇಲ್ಲ. ಗಂಟಲು ಇನ್ನೊಂದು ಬೈಟ್ ಹೆಂಗ್ ಮಾಡ್ದೆ? ಡಯಟ್. ಅಮ್ಮ ತೊಳಿ ನೀವು. ವಿಡಿಯೋ ನೋಡಿ, ವಿಡಿಯೋ ನೋಡಿ, ಯೂಟ್ಯೂಬ್ ನೋಡಿ, ಬ್ಲಾಗ್ ನೋಡಿ ಗೊತ್ತಾಗುತ್ತೆ. ಬ್ಲಾಗ್ ನೋಡಿ ನೀವು ಟ್ರೈ ಮಾಡಿ. ಗಂಟೈತೆ ಖಾರ ಐತೆ. ಸ್ಪೈಸಿ ಚೆನ್ನಾಗಿದೆ. ಕೊರಿಯನ್ ಹಂಗೆ ಅಲ್ಲೇ ಇಟ್ಟಿದ್ದೀನಿ. ಬಾಲಿ ಗ್ಯಾಪ್ ನ ಬಂದ್ಬಿಡಿ. ಚೆನ್ನಾಗಿದ್ಯಾ? ಸೂಪರ್ ಸೂಪರ್. ಪಕ್ಕನಾ? ಖಾರ ಚೆನ್ನಾಗಿದೆ. ತೊಳಿ. ಆಕ್ಚುಲಿ ಹಿಂಗೆ ಇರ್ಬೇಕು ಅದು. ಜ್ಯೂಸಿ ಚೆನ್ನಾಗಿದೆ ಅದು. ಚೆನ್ನಾಗಿದ್ಯಾ? ಇದೊಂದು ಇದು ಆಲೂಗಡ್ಡೆಯಲ್ಲಿ ಮಾಡ್ತಾರನೇ ಕಾಣ್ತಲ್ಲ. ನಿಜವಾಗ್ಲೂ ಒಂದ್ಸಲ ಟ್ರೈ ಮಾಡಿ ಸೂಪರ್ ಆಗಿದೆ. ಏನು ಹೇಳು. ಉಪ್ಪು ಹಾಕ್ತಿಲ್ಲ. ಮಗ ನೋಡಿದವ್ರು ಏನಾದ್ರು ಹೇಳ್ತಾನೆ ಇಲ್ಲ ಕರೆಕ್ಟ್ ಆಗಿದೆ. ಸ್ವಲ್ಪ ಖಾರ ಜಾಸ್ತಿ ಆಯ್ತು. ಉಪ್ಪಿದೆ ಜಾಸ್ತಿ ಆಯ್ತು. ಸರಿ ಇದೆಯಾ? ಸ್ಪೈಸಿ ಇದೆ. ಸ್ಪೈಸಿ ತುಂಬಾ ಚೆನ್ನಾಗಿದೆ. ಬಟ್ ಇದು ಫಸ್ಟ್ ಖಾರ ಖಾರ ಆಗಿದೆ. ನೋಡಿ ನಮ್ಮ ಬಾವ ಇನ್ನೊಂದು ತಿಂತಿದ್ದಾರೆ. ಎಣ್ಣೆಲಿ ಕರಿಬೇಕಿತ್ತು. ನೋಡಿ ಫ್ರೆಂಚ್ ಆದ್ರೆ ಪ್ರಶಾಂತ್ ಅವರು ಡಯಟ್ ಮಾಡ್ತಾರೆ. ತಿನ್ನಂಗಿಲ್ಲ? ಅವ್ರು ಎಂತ ತಿಂತಾರಂದ್ರೆ ಇನ್ನೂ ಆಯ್ತಾ? ಹಾ ಇದೆ ನನ್ನ ಮನೆ ಏನೋ ಹಾಸ್ಪಿಟಲ್ ಹೋಗ್ಬೇಕು ಅಂದೆ. ತಿಂದ್ರೆ ಅವ್ನು ಹಂಗೆ ನನ್ನ ಬಗ್ಗೆ ಬರೀ ಕ್ರಿಟಿಸೈಸ್ ಮಾಡ್ತಾನೆ, ಆಮೇಲೆ ತಿಂತಾನೆ ಹಿಂದೆ. ಅದು ಇವ್ನು ಮಾಡೋಕ್ಕಾಗುತ್ತಾ ಅಂತ. ನಮ್ಮ ಇನ್ನೊಂದು ತಿಂತಾ ಇದ್ದಾರೆ. ಗ್ರೇವಿ ತೊಳಿ ಪಮ್ಮಗ್ರು. ಹೋಯ್ತು ತಿನ್ಬಿಡಿ ಹಂಗೆ ಒಂದೇ ಸರಿ ಗಬುಕ್ ಅಂತ. ಅಯ್ಯೋ ಅಲ್ವಾಡಲ್ಲಿ ನಿಂತ ಅಲ್ಲ ಅವನ ಅರ್ಧ ತಿನ್ನಿ ಗಬುಕ್ ಅಂತ. ಅಯ್ಯೋ ಆಲೂಗಡ್ಡೆ ಅಲ್ವಾ ಅದಕ್ಕೆ ಅರ್ಧ ತಿನ್ನಿ. ಹಾ ಅರ್ಧ ತಿನ್ನೋಣ. ಅದಕ್ಕೆ ಹೇಳಿದ್ದು ಸಾಕಾಯ್ತು ಮಾಡಿದ್ದು. ಹೌದಾ? ಥ್ಯಾಂಕ್ ಯು. ಸಾಕು. ಏನೋ ಟ್ರೈ ಮಾಡಿದ್ಯಾ? ಸೂಪರ್ ಆಗಿದೆ. ಏನೋ ಟ್ರೈ ಮಾಡ್ತಿದ್ಯಾ? ಸಾಕಾಗೋಯ್ತು. ಚೆನ್ನಾಗಿರುತ್ತೆ. ಹೌದಾ? ಚಾನ್ಸ್ನು ಇದು ಗ್ರೇವಿ ಇದೆಲ್ಲ ಗ್ರೇವಿ ಸಕ್ಕತ್ತಾಗಿರುತ್ತೆ. ನಾವು ರೊಟ್ಟಿ ಜೊತೆ ಚಪಾತಿ ಜೊತೆ ತಿನ್ಬೋದು. ಬಟ್ ದಿಸ್ ಇಸ್ ದ ಕೊರಿಯನ್ ಡಿಶ್. ಕೊರಿಯಾ ಅಲ್ಲಿ ಫೇಮಸ್ ಡಿಶ್ ಇದು. ಸೊ ನಾವು ಟ್ರೈ ಮಾಡಿದ್ವಿ, ಎಲ್ರಿಗೂ ಇಷ್ಟ ಆಯ್ತು. ಆ್ಯಂಡ್ ನಾನು ತುಂಬ ಎಫರ್ಟ್ ಹಾಕಿದ್ದೀನಿ. ಈ ಎಫರ್ಟ್ ಏನಾದ್ರು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಜಾಸ್ತಿ ಮಾಡಿ. ತುಂಬಾ ಜಾಸ್ತಿ ಎಫರ್ಟ್ ಹಾಕಿದ್ಯಾ. ಒಬ್ಬಟ್ಟು ಮಾಡ್ಬೇಕಂದ್ರೆ ಇಷ್ಟು ಪಾಪ ಅವ್ನು ಒಬ್ಬನೇ ಮಾಡಿರೋದು. ಸ್ಟ್ರೆಸ್ ಏನು ಅಂದ್ರೆ ಕ್ಯಾಲರೀಸ್ ಇಲ್ಲ ಗೈಸ್, ಬಾಡಿ ಎನರ್ಜಿ ಇಲ್ಲ, ಅದಕ್ಕೆ ಒಂಚೂರು ಇರಿಟೇಷನ್ ಅಷ್ಟೇ. ಸೊ ವಾಗ್ನ ಅಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆಯ್ತಾ? ಸೂಪರ್. ಸೂಪರ್. ಥ್ಯಾಂಕ್ ಯು. ಸೂಪರ್ ಆಗಿದೆ. ಕಿಚನ್ ಸ್ವಲ್ಪ ಕ್ಲೀನ್ ಮಾಡ್ಬಿಟ್ಟು ಹೋಗುವ ಬನ್ನಿ. ಬೇಡ ನಾನು ಮಾಡ್ಕೊಂತೀನಿ. ಬೇಡ ಬೇಡ ಅಮ್ಮ, ಇದು ಮಾತ್ರ ಕಸ ಹಚ್ಬಿಡ್ತೀವಿ ಅಷ್ಟೇ. ಏನಿಲ್ಲ. ಆಯ್ತು ಆಯ್ತು. ಆಗೋಯ್ತಮ್ಮ. ನಿನ್ ಮೈಂಡ್ ವೈಸ್ ಅಮ್ಮ ಕಂಡಿಡ್ಬಿಟ್ರು. ಬರೀ ಟೇಸ್ಟ್ ಮಾಡಿದ್ದಕ್ಕೆ ಹೊಟ್ಟೆ ಬಂದ್ಬಿಡ್ತು ಅನ್ನೋ ಫೀಲಿಂಗ್ ನನಗೆ. ಏನಾದ್ರು ಈ ವಿಡಿಯೋ ನೋಡ್ಬಿಟ್ರೆ ಪಕ್ಕ ಬೈತಾರೆ. ದಯವಿಟ್ಟು ನೀವು ಯಾರೋ ಒಬ್ರು ಕಮೆಂಟ್ ಹಾಕ್ಬೇಡಿ ಅವ್ರಿಗೆ, ಶ್ರವಣ್ ಬ್ರೋ ನೋಡಿ ಸಮೀರ್ ತಿಂದಿದ್ದಾರೆ ಅಂತ ಪ್ಲೀಸ್. ಬಂದಿದ್ದು. ಬಾಯ್ 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 ಬಾಯ್. ಥ್ಯಾಂಕ್ ಯು ಪೇಷನ್ಸ್ ಅಲ್ಲಿ ಇದ್ದಿದ್ದಕ್ಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಫಾರ್ ಯು ಲೆಟ್ಟಿಂಗ್ ಮಿ ಯೂಸ್ ಯುವರ್ ಕಿಚನ್. ಥ್ಯಾಂಕ್ ಯು. ಬಾಯ್ ಗೌಡ್ರೆ. ಸಿ ಯು. ಗುಡ್ ನೈಟ್. ಥ್ಯಾಂಕ್ ಯು. ಬಾಯ್ ಬಾಯ್. ಗೌಡ್ರೆ ಬಂದು ನೋಡ್ಬಿಟ್ಟು ಹೇಳಿದ್ದೆ ಏನು ಗೊತ್ತಾ, ಇಷ್ಟೇನಾ ಮಾಡೋದು ಅಂದ್ರು. ಇಷ್ಟೇನಾ ಅಂದ್ರು. ಓಕೆ ಬಾಯ್ ಬಾಯ್. ಗುಡ್ ನೈಟ್. ಬಾಯ್ ಬಾಯ್ ಬಾಯ್. ಥ್ಯಾಂಕ್ ಯು. ಬಾಯ್. ನಿಮಗೆ ಹೋಗುವ ಸಾಗೋಯ್ತು. ಬ್ಯಾಕ್ ಎಲ್ಲ ನೋವ್ತಿದ್ದೆ, ಕೂತ್ಕೊಂಡ್ಬಿಟ್ಟಿದ್ದೀನಿ ಕಾರ್ ಬರೋವರೆಗೂ ಅಂತ. ಅಲ್ಲಿ ನೋಡಿ ನಮ್ಮ ಅಮ್ಮ ಹೆಂಗೆ ಇಟ್ಕೊಂಡು ಬೆನ್ನು. ಅವ್ರಿಗೆ ಫಸ್ಟು ನಾಳೆ ಡಾಕ್ಟರ್ ಹತ್ರ ಮತ್ತೆ ತೋರಿಸ್ಬೇಕೇನು ಅಂತ. ಇವಾಗನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವಾಗ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ನಾಳೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.
ಇಷ್ಟು ಎಫರ್ಟ್ಸ್ ಹಾಕಿ ಮಾಡಿದ್ದೀನಿ. ಹೋಪ್ ದಿಸ್ ವಿಡಿಯೋ ವಾಸ್ ಎಂಟರ್ಟೈನಿಂಗ್ ಆ್ಯಂಡ್ ಯು ಲೈಕ್ ಇಟ್. ವ್ಲಾಗ್ ಇಷ್ಟ ಆಗಿರೋ ಲೈಕ್ ಮಾಡಿ, ಪ್ಲೀಸ್ ಲೈಕ್ ಮಾಡಿ. ಈ ವಿಡಿಯೋಗೆ ನಾನು ಲೈಕ್ ಕೇಳ್ತಾ ಇದ್ದೀನಿ, ಜಾಸ್ತಿ ಲೈಕ್ಸ್ ಬೇಕು ನನಗೆ. ಸಿ ಯು, ಬಾಯ್. खत्म, बाय बाय, टाटा, गुड बाय, गया.